ಇಸ್ರೇಲಿನಿಟ್ಟ ತಮಗೆ ಬೇಕಾದಂಥ ವ್ಯವಹಾರಗಳನ್ನು ಮಾಡುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಬಂದದ್ದು. ಇವತ್ತು ಇರಾನನ್ನು ಒಂದು ಬಗ್ಗೆ ಬಿಡಬೇಕಾಗ್ಯದ. ಆದರೆ ಇರಾನ್ ಬಗ್ಗೆ ಬಿಡಿದ್ರೆ ಸುಲಭ ಇಲ್ಲ. ಇಂಥ ಪ್ರಸಂಗದಲ್ಲ ಸಹಜವಾಗಿ ಅಸ್ತಿತ್ವದ ಪ್ರಶ್ನೆ ಬಂದಿದೆ. ಚೈನಾ ಮತ್ತು ಭಾರತದ ಹೊಂದಾಣಿಕೆ ಹಾಕ್ಕೊಂಡು ಬಿಟ್ಟಂಗೆ ಆಗ್ಯದ. ನನಗೆ 18% ಹಿಡಿತಾ ಇದ್ದಾರೆ, ಬಟ್ ಯಾರು ಕಡಿಮೆ ಮಾಡಿದ್ರು ಅಂತ ಖುಷಿ ಆಗಿದೆ ಅಮೆರಿಕ ಜೊತೆಗೆ. ಬಟ್ ಅಮೇರಿಕೆ ಉದ್ದೇಶ ಬೇರೆ ಅದ. ಅಮೆರಿಕ ಯಾವಾಗ ಬೇಕಾದ್ರೆ ಬದಲಾಗುವಂಥ ಪರಿಸ್ಥಿತಿ ಅದ. ಆಮೇಲೆ ಇವತ್ತು ಇಂಡಿಯಾದ ಪರ ಮಾತಾಡಿದ್ದು ನಾಳೆ ವಿರೋಧನೂ ಆಗ್ಬೋದು. ಯಾಕಂದ್ರೆ ವ್ಯಾಪಾರ ಮುಖ್ಯ ಅವ್ರಿಗೆ. ಇಂಡಿಯಾ ಮುಖ್ಯ ಅಲ್ಲ, ಇಂಡಿಯಾದ ಗೆಳತನ ಮುಖ್ಯ ಅಲ್ಲ. ಇಲ್ಲಿ ನಮ್ಗೆ ವ್ಯಾಪಾರ ಅಷ್ಟಪ್ಪ, ವ್ಯಾಪಾರಕ್ಕಾಗಿ ಭಾರತನ ಬಳಸ್ಕೊಳ್ಳುವಂಥದ್ದು. ಇವತ್ತು ವೆನೆಜುಲಾದಿಂದ ನೀವು ಎಣ್ಣೆ ಖರೀದಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ವೆನೆಜುಲಾದಿಂದ ಖರೀದಿ ಮಾಡ್ರಿ ಅಂದರೆ ಇದರರ್ಥ ತಮ್ಮದು ಅಲ್ಲಿ ಟ್ಯಾರಿಫ್, ಅಲ್ಲಿಗೆ ಇರುವಂಥ ಡಮಿ ಸರ್ಕಾರ ಅಲ್ಲದ. ಅಧ್ಯಕ್ಷನ ಹೇಳ್ತೀನಿ ಹತ್ರ ಹೈಜಾಕ್ ಮಾಡಿ ತೊಗೊಂಡು ಹೋಗಿದ್ದನ್ನು ನೋಡಿದ್ದೀವಿ. ಈಗಾಗಲೇ ಕಾರಣ ಜಗದ 33% ಆಯಿಲ್ ಅಲ್ಲದ, ಅದರ 3 ಇಡೀ ವಿಶ್ವನ ಆಳುವಂಥದ್ದು. ಆ ವೆನೆಜುಲಾದಿಂದ ಅತಿ ಹೆಚ್ಚು ಎಣ್ಣೆ ತರಿಸ್ಕೊಳ್ಳೋದು ಚೈನಾ ಮತ್ತು ಇತ್ತೀಚೆಗೆ ಭಾರತ, ಇವೆಲ್ಲ ಇರೋ ಜೊತೆಗೆ ಇಡೀ ವಿಶ್ವ ತನಗೆ ಹೋಗ್ಬೇಕು ಅನ್ನುವಂಥ ಒಂದು ಗ್ರೀನ್ಲ್ಯಾಂಡ್ ಒಂದು ಕೈವಶ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದಾಗ ಸಹಜವಾಗಿ ನ್ಯಾಟೋ ಅಮೆರಿಕನ್ ತೋರಿಸಲ್ಲ ತನ್ನ ಗ್ರೀನ್ಲ್ಯಾಂಡನ್ನು ಡೆನ್ಮಾರ್ಕ್ ಉಳಿಸ್ಕೊಂತ ಪ್ರಯತ್ನ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಇಡೀ ವಿಶ್ವದ ಚಿಂತನೆಗಳು ಈ ಆಯಿಲ್ ಸಲುವಾಗಿ. ಯಾಕಂದರೆ ಆಯಿಲ್ ಮೇನಾಗಿದೆ ಇವತ್ತು. ಇದನ್ನು ಎಲ್ಲ ಹೊಡ್ಕೋಬೇಕು ಅನ್ನೋಂಥ ವಿಚಾರದಲ್ಲಿ ಅಮೆರಿಕ ಇರೋದರಿಂದ ಸಹಜವಾಗಿ ರಷ್ಯಾಗೂ ತನ್ನ ಭವಿಷ್ಯದ ಅಸ್ತಿತ್ವ ಭಯ ಕಾಡಿದ್ರಿಂದಾಗೆ ಚೈನಾ ಮತ್ತು ರಷ್ಯಾ ಜಂಟಿಯಾಗಿ ಅಮೆರಿಕ ವಿರುದ್ಧವಾಗಿ ಇರಾನ್